ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಈ ಒಂದು ವಾರದಲ್ಲಿ ನಾವು ನೋಡ್ಕೊಂಡ್ರೆ ಏನೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಮೇಜರ್ ಆಗಿ ನಡೀತು ಆ ಒಂದು ಸೀನ್ಸ್ ನ ಕೂಡದಂತ ಪ್ರೋಮೋ ಈಗ ರಿಲೀಸ್ ಆಗಿದೆ. ಮೊದಲಿಗೆ ಪ್ರೋಮೋ ಪ್ರಾರಂಭವಾಗ್ತಾನೆ ಸುದೀಪ್ ಸರ್ ಏನ್ ಕಳೆದ ಕಿಚ್ಚನ ಪಂಚಾಯಿತಿಯಲ್ಲಿ ಹೇಳಿದ್ರು, ಬಿಗ್ ಬಾಸ್ ಮನೆಯಿರುವಂತ ಕಂಟೆಸ್ಟೆಂಟ್ ಗಳನ್ನ ಎಲ್ಲರನ್ನೂ ಡೈರೆಕ್ಟ್ ನಾನೇ ನಾಮಿನೇಷನ್ ಮಾಡ್ತಾ ಇದ್ದೀನಿ, ನಿಮ್ಗೆ ಎಲ್ಲರಿಗೂ ವ್ಯಕ್ತಿತ್ವದ ಪ್ರಾಬ್ಲಮ್ ಇದೆ ಅಂತ ಏನ್ ಹೇಳಿದ್ರು ಆ ಒಂದು ಫುಟೇಜ್ ನ ಇಲ್ಲಿ ಪ್ರೋಮೋದಲ್ಲಿ ನಮ್ಗೆ ಕಾಣ್ ಸಿಗ್ತಾ ಇದೆ. ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರ ಏನೆಲ್ಲ ಮೇಜರ್ ಇವೆಂಟ್ಸ್ ಆಗಿತ್ತು ಅದ್ರ ಕುರಿತಾಗಿ ಫುಟೇಜ್ ಸಹ ಸಿಗ್ತಾ ಇದೆ. ಮೊದಲಿಗೆ ಅಶ್ವಿನಿ ಗೌಡ ಅವರು ಏನು ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಮಾತಾಡಿದ್ರು ಲೆಟರ್ ಕೊಡ್ಬೇಕಾದ್ರೆ, ಬಿಗ್ ಬಾಸ್ ಮನೆಯಲ್ಲಿ ನನ್ನ ಒಂದು ವ್ಯಕ್ತಿತ್ವ ಹಾಳಾಗೋದಕ್ಕೆ ರಕ್ಷಿತಾ ಶೆಟ್ಟಿನೇ ಕಾರಣ ಅನ್ನೋ ಏನ್ ಮಾತಾಡಿದ್ರು ಅದು ಸಹ ನಮಗೆ ಪ್ರೋಮೋದಲ್ಲಿ ಕಾಣ್ ಸಿಗ್ತಾ ಇದೆ. ಅಂಡ್ ರಘು ಅವ್ರು ಏನು ಬಿಗ್ ಬಾಸ್ ಮನೆಯಲ್ಲಿ ನಾವು ಮನೆಯಲ್ಲಿ ಇದ್ದಂಗೆ ಇರ್ತೀವಿ ಅಂದ್ರೆ ಜನಗಳನ್ನ ನಮ್ಮನ್ನ ಚಪ್ಪಲಿ ಹೊಡೆದು ಹೊರಗಡೆ ಕಳ್ಸಿಕೊಡ್ತಾರೆ ಅಂತ ಹೇಳಿದ್ರು, ಆ ಒಂದು ಮಾತು ಸಹ ಪ್ರೋಮೋದಲ್ಲಿ ಕಾಣ್ ಸಿಗ್ತಾ ಇದೆ. ಅಂಡ್ ಮೇಜರ್ ಆಗಿ ಪ್ರೋಮೋದಲ್ಲಿ ನಮ್ಗೆ ಹೈಲೈಟ್ ಆಗಿ ಕಾಣಿಸ್ತಾ ಇರೋದೇನಪ್ಪಾ ಅಂದ್ರೆ, ರಿಷಾ ಅವ್ರು ಏನ್ ಗಿಲ್ಲಿ ಅವ್ರ ವಿರುದ್ಧವಾಗಿ ಆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು, ಗಿಲ್ಲಿ ಅವ್ರ ವಿರುದ್ಧವಾಗಿ ಕೈ ಮಾಡಿದ್ರು, ಅದು ಸಹ ನಮ್ಗೆ ಪ್ರೋಮೋದಲ್ಲಿ ಕಾಣ್ ಸಿಗ್ತಾ ಇದೆ. ಅಂಡ್ ಸುದೀಪ್ ಸರ್ ವಾಯ್ಸ್ ಅಲ್ಲಿ ಏನ್ ಕೇಳಿ ಸಿಗ್ತಾ ಇದೆ ನಮ್ಗೆ ಅಂದ್ರೆ, ಈ ಒಂದು ವಾರ ವ್ಯಕ್ತಿತ್ವದಿಂದ ಪಾಸ್ ಆಗಿ ಬಿಗ್ ಬಾಸ್ ಮನೇಲಿ ಇರೋದು ಯಾರು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಯಾರು ನೋಡೋಣ ಅನ್ನೋ ತರ ಮಾತಾಡ್ತಾ ಇರೋದು ಸುದೀಪ್ ಸರ್ ಕೇಳಿ ಬರ್ತಾ ಇದೆ. ಸೊ ಈ ಒಂದು ಪ್ರೋಮೋದಿಂದ ನಮ್ಗೆ ಬರ್ತಾ ಇರೋ ಕ್ಲಾರಿಟಿ ಏನಪ್ಪಾ ಅಂದ್ರೆ, ಈ ಒಂದು ವಾರ ಸುದೀಪ್ ಸರ್ ಈ ಎಲ್ಲಾ ಟಾಪಿಕ್ಸ್ ನ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಈ ಎಲ್ಲಾ ಟಾಪಿಕ್ಸ್ ನ ಕುರಿತಾಗಿ ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ ಗಳಿಗೆ ಸರಿಯಾದಂತ ಚಾಟಿ ನೀಡಲಿದ್ದಾರೆ ಅಂದ್ಬಿಟ್ಟು ಈ ಒಂದು ಪ್ರೋಮೋದಿಂದ ನಮ್ಗೆ ಕಾಣ ಸಿಗ್ತಾ ಇದೆ. ಅಂಡ್ ಕಲರ್ಸ್ ಕನ್ನಡ ಕಡೆಯಿಂದ ಈ ಒಂದು ವಾರನ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ್ದೆಲ್ಲ ಟಾಪಿಕ್ಸ್ ಡಿಸ್ಕಷನ್ ಆಗ್ಬೇಕು ಅಂತ ಒಂದು ಪೋಸ್ಟ್ ನ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೋಮೋನ ನಾವು ನೋಡ್ಕೊಳ್ಳೋದಾದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ನಮ್ಗೆ ಎಲ್ಲರಿಗೂ ಗೊತ್ತು ಈ ಒಂದು ವಾರ ವ್ಯಕ್ತಿತ್ವದ ಆಟನ ವ್ಯಕ್ತಿತ್ವದ ಪರೀಕ್ಷೆ ನಡೆಯುವಂತ ಆಟ ಆಗಿತ್ತು ಅಂತ. ಸೊ ಈ ಒಂದು ವಾರದಲ್ಲಿ ಯಾರೆಲ್ಲ ವ್ಯಕ್ತಿತ್ವವನ್ನು ಮರೆತು ತಮ್ಮ ಅಹಂಕಾರವನ್ನು ತೋರಿಸಿ ಗೇಮ್ ನ ಮರೆತುಬಿಟ್ಟು ಕೇವಲ ನೆಗೆಟಿವಿಟಿನೇ ಸ್ಪ್ರೆಡ್ ಮಾಡ್ಕೊಂಡು ಕೂತಿದ್ರು, ಅವ್ರಿಗೆಲ್ಲರಿಗೂ ಸರಿಯಾದಂತ ಚಾಟಿ ಬೀಳುತ್ತೆ ಅಂತ ನಾವು ಭಾವಿಸ್ಬೇಕು. ಅಂಡ್ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪಾ ಅಂದ್ರೆ, ಇದು ವ್ಯಕ್ತಿತ್ವದ ವಾರ ಆಗಿರೋದ್ರಿಂದ ಕೇವಲ ನಾಮಿನೇಷನ್ ಇರುವಂತ 10 ಜನಗಳಲ್ಲಿ ಯಾರು ಕೊನೆಯಲ್ಲಿ ಇದಾರೆ ಅವ್ರು ಅಷ್ಟೇ ಅಲ್ಲ, ಇವಾಗ ಸೇವ್ ಆಗಿರೋ ಕಂಟೆಸ್ಟೆಂಟ್ ಗಳ ಪೈಕಿ ಸಹನು ಯಾರಾದ್ರೂ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವವನ್ನು ಕಳ್ಕೊಂಡು ತುಂಬಾ ರಾಂಗ್ ಆಗಿ ಬಿಹೇವ್ ಮಾಡಿರೋರಿದ್ರೆ ಅವ್ರನ್ನ ಬೇಕಾದ್ರೂ ಎಲಿಮಿನೇಷನ್ ಮಾಡುವಂತ ಸಾಧ್ಯತೆ ಇದೆ ಅಂತ ನಮ್ಗೆ ಈ ಒಂದು ಪ್ರೋಮೋದಿಂದ ಕಾಣಿಸ್ತಾ ಇದೆ. ಎಸ್ಪೆಷಲಿ ರಿಷಾ ಅವ್ರ ವಿಚಾರ ಮಾಡ್ಬೇಕಂದ್ರೆ, ರಿಷಾ ಅವರು ಬಿಗ್ ಬಾಸ್ ನ ಮೂಲ ನಿಯಮ ಆದಂತಹ ಏನ್ ಯಾರ ಮೇಲಾದ್ರೂ ಕೈ ಮಾಡಬಾರ್ದು ಅಂತ ನಿಯಮ ಇತ್ತು, ಆ ಒಂದು ನಿಯಮವನ್ನೇ ಮೀರಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರವಾಗಿ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕೌಂಟರ್ ತಗೊಂತಾರೆ ಸುದೀಪ್ ಸರ್. ಇಲ್ಲಾಂದ್ರೆ ಬಿಗ್ ಬಾಸ್ ಮನೆಯಿಂದ ರಿಷಾ ಅವರು ಹೊರಗಡೆ ಹೋಗುವಂತ ಸಂದರ್ಭ ಸಹ ಬರ್ಬೋದು. ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವರ ಅಭಿಪ್ರಾಯನ ಕೇಳ್ಬೋದು. ಗಿಲ್ಲಿ ಅವರು ರಿಷಾ ಅವ್ರನ್ನ ಬಿಗ್ ಬಾಸ್ ಮನೆ ಉಳಿಸ್ಕೊಳ್ಳೋದಕ್ಕೆ ನೀವು ಇಷ್ಟಪಡ್ತೀರಾ, ಇಲ್ಲಾಂದ್ರೆ ಅಲ್ಲಿ ಏನೋ ನಿಮ್ ಮೇಲೆ ಕೈ ಆಯ್ತು ಅದಕ್ಕೆ ನಿಮ್ಗೆ ಬೇಸರ ಇದೆ ಅದರಿಂದ ಗಿಲ್ಲಿ ಅವ್ರಿಗೂ ಸಹ ಅಭಿಪ್ರಾಯ ಕೇಳುವಂತ ಸಂದರ್ಭ ಬರ್ಬೋದು ಅಂತ ಅನಿಸ್ತಾ ಇದೆ. ಅಂಡ್ ಈ ಒಂದು ಪ್ರೋಮೋದಲ್ಲಿ ನಮ್ಗೆ ವ್ಯಕ್ತಿತ್ವದ ಕುರಿತಾಗಿನೇ ಪ್ರೋಮೋ ರಿಲೀಸ್ ಮಾಡಿರೋದ್ರಿಂದ, ಕೇವಲ ಇವಾಗ ಏನ್ 10 ಕಂಟೆಸ್ಟೆಂಟ್ ಗಳು ನಾಮಿನೇಷನ್ ಅಲ್ಲಿ ಇದ್ದಾರೆ, ಅವ್ರು ಯಾರು ಬಾಟಮ್ ನಲ್ಲಿ ಇದ್ದಾರೆ ಅವ್ರು ಮಾತ್ರ ಡೇಂಜರ್ ಝೋನ್ ನಲ್ಲಿ ಇದ್ದಂಗಲ್ಲ. ಇವಾಗ ಸೇವ್ ಆಗಿರೋರ್ ಪೈಕಿ ಇವಾಗ ರಿಷಾ ಅವರು ಸಹ ತುಂಬಾನೇ ಡೇಂಜರ್ ಝೋನ್ ಇದ್ದಂಗೆ. ರಿಷಾ ಸಹ ಬೇಕಾದ್ರೆ ಈ ಒಂದು ವಾರ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ಬೋದು. ಕೇವಲ ಗಿಲ್ಲಿಯವ್ರ ವಿರುದ್ಧವಾಗಿ ಕೈ ಮಾಡಿದ್ದಷ್ಟೇ ಅಲ್ಲ, ಈ ಒಂದು ವಾರ ಫುಲ್ಲು ನಾವು ನೋಡ್ಕೊಳ್ಳೋದಾದ್ರೆ ರಿಷಾ ಅವರು ಪದೇ ಪದೇ ತಮ್ಮ ನೆಗೆಟಿವ್ ವ್ಯಕ್ತಿತ್ವವನ್ನು ತೋರಿಸ್ಕೊಳ್ತಾನೆ ಬರ್ತಾ ಇದ್ದಾರೆ. ಬೇರೆ ಕಂಟೆಸ್ಟೆಂಟ್ ಗಳನ್ನ ಹೇಗಾದ್ರೂ ಮಾಡಿ ನೆಗೆಟಿವ್ ಮಾಡಬೇಕು, ಬೇರೆ ಕಂಟೆಸ್ಟೆಂಟ್ ಗಳ ಕಾಲ್ ಎಳಿಬೇಕು, ಅವ್ರನ್ನ ಹೇಗಾದ್ರೂ ಮಾಡಿ ತುಳಿಬೇಕು ಅನ್ನೋದ್ರೆ ಅವರ ಒಂದು ಟಾರ್ಗೆಟ್ ಆಗಿದೆ ಹೊರತು ಅವರು ಸ್ವಂತ ಆಟವನ್ನ ತೋರಿಸ್ಕೊಬೇಕು, ನನ್ನ ಒಂದು ಟ್ಯಾಲೆಂಟ್ ನ ಮೂಲಕ ನಾನು ಹೆಸರು ಮಾಡ್ಬೇಕು ಅನ್ನೋದು ಏನು ಪ್ರಯತ್ನ ಅವ್ರು ಮಾಡ್ತಾನೆ ಇಲ್ಲ. ಸೊ ಈ ಒಂದು ವಿಚಾರದಲ್ಲಿ ವ್ಯಕ್ತಿತ್ವ ಪರೀಕ್ಷೆ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಕಂಪ್ಲೀಟ್ ಆಗಿ ವ್ಯಕ್ತಿತ್ವನ ಕಳ್ಕೊಂಡಿರುವಂತ ರಿಷಾ ಅವರು ಸಹ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಬೇಕಾದ್ರೆ ಇವತ್ತಿನ ಎಪಿಸೋಡ್ ನಲ್ಲಿ ರಿಷಾ ಅವರು ಸಹ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತ ಸಾಧ್ಯತೆ ಇದೆ. ಅಂಡ್ ನಮ್ ಪ್ರೋಮೋದಲ್ಲಿ ಇನ್ನೊಂದ್ ಏನ್ ಕಾಣ್ ಸಿಗ್ತಾ ಇದೆ ಅಂದ್ರೆ, ಅಶ್ವಿನಿ ಅವರದು ಪ್ರೋಮೋದಲ್ಲಿ ನಮ್ಗೆ ಕಾಣ್ ಸಿಗ್ತಾ ಇದೆ, ಏನು ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಇವರು ದೂಷಣೆ ಮಾಡ್ತಾ ಇದಾರೆ, ನನ್ನ ಒಂದು ವ್ಯಕ್ತಿತ್ವ ಹಾಳಾಗೋದಕ್ಕೆ ಕಾರಣನೇ ರಕ್ಷಿತಾ ಶೆಟ್ಟಿ ಅಂತ. ಸೊ ಈ ಒಂದು ವಿಚಾರವಾಗಿ ಸಹ ಸುದೀಪ್ ಸರ್ ಮಾತಾಡ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಪ್ರೋಮೋದಲ್ಲಿ ಆ ಒಂದು ಫುಟೇಜ್ ನ ಪ್ಲೇ ಮಾಡಿದ್ದಾರೆ ಅಂದ್ರೆ, ಮೇ ಬಿ ಅಶ್ವಿನಿ ಅವ್ರಿಗೆ ಇವಾಗಾದ್ರೂ ಬುದ್ಧಿ ಕಲಿಸೋ ತರ ಕ್ಲಾರಿಟಿ ಆಗಿ ಇನ್ಫಾರ್ಮೇಶನ್ ಕೊಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂದ್ರೆ, ಅಷ್ಟೆಲ್ಲ ಆದ್ಮೇಲೆ ಸುದೀಪ್ ಸರ್ ಕ್ಲಾಸ್ ತಗೊಂಡ್ಮೇಲೆ ಬಿಗ್ ಬಾಸ್ ಬಂದಂತ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬುದ್ಧಿ ಮಾತು ಹೇಳಿದ್ಮೇಲೆ, ಅವ್ರ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಗಳು ಎಲ್ಲರೂ ಸಹ ನೀವು ಮಾಡಿದ ತಪ್ಪು ಅಂತ ಹೇಳಿದ್ಮೇಲೆ, ಅವ್ರ ಜೊತೆಯಲ್ಲಿ ಇದ್ದಂತ ಪಾರ್ಟ್ನರ್ ಜಾನ್ವಿಯರ್ ಸಹ ನಾವು ಮಾಡಿದ ತಪ್ಪು ಅಂತ ಒಪ್ಕೊಂಡ್ಮೇಲೆ ಸಹ ಎಲ್ಲೋ ಒಂದ್ ಕಡೆ ನಾನ್ ಮಾಡಿದ್ದೇ ಕರೆಕ್ಟ್, ನಾನ್ ಮಾಡಿದಂತ ವಿಚಾರವನ್ನ ಇವ್ರು ಹೈಲೈಟ್ ಮಾಡಿ, ಇಲ್ಲ ನಾನ್ ಮಾಡಿದಂತ ವಿಚಾರದ ವಿರುದ್ಧ ಇವ್ರು ಮಾತಾಡಿದ್ರಿಂದ ನನ್ ನೆಗೆಟಿವ್ ಆದ ಅಷ್ಟೇನೆ. ಬಟ್ ಆಕ್ಚುಲಿ ನಾನು ಮಾಡಿದ್ದೆಲ್ಲ ಕರೆಕ್ಟ್ ಆಗಾನೆ ಇತ್ತು. ನನ್ನ ವಿರುದ್ಧವಾಗಿ ರಕ್ಷಿತಾ ಶೆಟ್ಟಿ ನಾನು ನೋ ತಿಂತಾ ಇದೀನಿ ಅಂತ ಮಾತಾಡಿದ್ರೆ ದೊಡ್ಡ ತಪ್ಪು ಅನ್ನೋ ತರ ಏನ್ ಮಾತಾಡಿದ್ರು. ಸೊ ಆ ಒಂದು ವಿಚಾರವಾಗಿ ಮತ್ತೆ ಕ್ಲಾರಿಟಿ ಕೊಡಬೇಕು. ನಿಮ್ಮ ತಪ್ಪಿನ ಅರಿವು ನೀವು ಹಿಂಗ ಆಗಿಲ್ಲ ಅಶ್ವಿನಿ ಅವರೇ, ನೀವು ಮಾಡಿದ ತಪ್ಪು ಅಂತ ಇವಾಗ್ಲಾದ್ರೂ ಒಪ್ಕೊಳ್ಳಿ. ಪದೇ ಅದೇ ವಿಚಾರಕ್ಕೆ ನೀವು ಮಾಡಿದ್ ಕರೆಕ್ಟ್ ಅಂತ ನಿಮ್ಮ ಪರವಾಗಿ ನೀವು ವಾದನೆ ಮಾಡ್ಕೊಂಡು ಹೋಗ್ಬೇಡಿ ಅಂತ ಏನಾದ್ರು ಸುದೀಪ್ ಸರ್ ಈ ಒಂದು ವಾರ ಕ್ಲಾಸ್ ತಗೊಂಬೋದ ಅಂದ್ಬಿಟ್ಟು ನಾವು ಕಾದ್ ನೋಡ್ಬೇಕಾಗಿದೆ. ಅಂಡ್ ಈ ಒಂದು ವಿಚಾರದಲ್ಲಿ ರಘು ಅವ್ರಿಗೆ ಮತ್ತು ಗಿಲ್ಲಿ ಅವ್ರಿಗೆ ಈ ಒಂದು ವಾರ ಕಿಚ್ಚನ್ ಮೆಚ್ಚುಗೆ ಪಡ್ಕೋಬಹುದು, ಕಿಚ್ಚನ್ ಕಡೆಯಿಂದ ಹೊಗಳಿದ ಮಾತನ್ನ ತಗೊಬಹುದು ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂದ್ರೆ,
ರಘು ಅವರು ಏನಲ್ಲಿ ರಿಷ್ ಅವ್ರಿಗೆ ಕೊಟ್ಟಂತ ರೀಸನ್ ಏನಿದೆ, ಬಿಗ್ ಬಾಸ್ ಮನೆಯಲ್ಲಿ ನಾವು ಮನೇಲಿ ಇದ್ದಂಗೆನೆ ಇರ್ತೀವಿ ಅಂದ್ರೆ ಜನಗಳ ಕೋಟ್ಯಾಂತರ ಅಭಿಮಾನಿಗಳು ಬಿಗ್ ಬಾಸ್ ಶೋನ ನೋಡ್ತಾ ಇರ್ತಾರೆ, ನಮ್ಮನ್ನ ಚೊಪ್ಲಿಯಲ್ಲಿ ಹೊಡೆದು ಹೊರಗಡೆ ಹಾಕ್ತಾರೆ. ಬಿಗ್ ಬಾಸ್ ಮನೆಗೆ ಅದಕ್ಕೆ ಆದಂತಹ ಗೌರವ ಇರ್ತದೆ, ಇಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅದೇ ರೀತಿ ನಡ್ಕೊಳ್ಬೇಕು ಅಂತ ಏನ್ ರಘು ಅವ್ರ ಮಾತುಗಳನ್ನ ಆಡಿದ್ರು ಅದನ್ನು ಸಹ ಪ್ರೋಮೋದಲ್ಲಿ ಇವಾಗ ಪ್ಲೇ ಮಾಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಕಿಚ್ಚನ ಕಡೆಯಿಂದ ಮೆಚ್ಚುಗೆ ಬರ್ಬೋದು ರಘು ಅವ್ರಿಗೆ. ರಘು ಅವ್ರು ತುಂಬಾ ಮೆಚೂರ್ಡ್ ಆಗಿ ಮಾತಾಡಿದ್ರಿ ಅಂತ. ಅಂಡ್ ಇಲ್ಲಿ ಏನ್ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿತ್ತು ಗಿಲ್ಲಿ ಅವ್ರ ವಿರುದ್ಧವಾಗಿ, ಅಲ್ಲಿ ಗಿಲ್ಲಿ ಅವರು ತುಂಬಾ ಅದನ್ನ ಸೀರಿಯಸ್ ಮ್ಯಾಟರ್ ಮಾಡಿದಿರ, ತುಂಬಾ ಪ್ರೊಲಾಂಗ್ ಮಾಡಿ ಗಲಾಟೆ ಕ್ರಿಯೇಟ್ ಮಾಡಿದಿರಾ. ಸ್ವಲ್ಪ ಫನ್ನಿ ವೇಲೆ ತಗೊಂಡು ಆ ಒಂದು ಏನು ಕ್ರಿಟಿಕಲ್ ಆದಂತ ಸಿಚುವೇಶನ್ ಸಹ ಸ್ವಲ್ಪ ಸ್ಲೋ ಲೆವೆಲ್ ಆಗಿ ಡೀಲ್ ಮಾಡಿದ್ದಕ್ಕೆ ಗಿಲ್ಲಿಯವ್ರಿಗೂ ಸಹ ಕಿಚ್ಚನ ಕಡೆಯಿಂದ ಮೆಚ್ಚುಗೆ ಬರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಬೇರೆ ಯಾವುದೇ ಕಂಟೆಸ್ಟೆಂಟ್ ಆ ಒಂದು ಸ್ಥಾನದಲ್ಲಿ ಇದ್ದಿದ್ರು ಸಹ ಅಷ್ಟೊಂದು ಈಸಿಯಾಗಿ ತಗೊಂತಾ ಇರ್ಲಿಲ್ಲ. ಗಿಲ್ಲಿಯವ್ರು ಆಗಿದ್ದಕ್ಕೇನೆ ರಿಷ್ ಅವ್ರು ಮಾಡದಂತ ಆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಕೈ ಆಗಿರ್ಬೋದು ಅಥವಾ ಪದಬಳಕೆಗಳನ್ನಾಗಿರ್ಬೋದು ಕಾಮಿಡಿ ವೇಲೆ ತಗೊಂಡ್ರು ಕೇವಲ ಮಾತಿನ ಮೂಲಕನೇ ಅವ್ರಿಗೂ ಸಹ ಹೀಯಾಳಿಸೋ ತರ ಮಾತಾಡಿ ಸುಮ್ನೆ ಆದ್ರೆ ಹೊರತು ಬೇರೆ ಯಾವುದೇ ಕಂಟೆಸ್ಟೆಂಟ್ ಆ ಸ್ಥಾನದಲ್ಲಿ ಇದ್ರು ಸಹ ರಿಷ್ ಅವರಿಗೆ ಅಷ್ಟು ಈಸಿಯಾಗಿ ಆ ಒಂದು ಸಿಚುವೇಶನ್ ಇಂದ ಪಾರಾಗೋದಕ್ಕೆ ಆಗ್ತಾ ಇರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಆಗೋದು ಆ ಮ್ಯಾಟ್ರು. ಬಿಗ್ ಬಾಸ್ ಅವ್ರ ಸಹ ಇನ್ವಾಲ್ವ್ಮೆಂಟ್ ಆಗ್ಬೇಕಾಯ್ತು, ರಿಷ್ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ಬೇಕಾಯ್ತು. ಅಷ್ಟು ಸೀರಿಯಸ್ ಮಾಡ್ಬಿಡೋರು ಆ ಒಂದು ಸಿಚುವೇಶನ್ ನ. ಇಲ್ಲ ಬಿಗ್ ಬಾಸ್ ಮನೆ ಮೂಲ ನಿಯಮ ಇರೋದು ಏನು, ನೀವ್ ಏನ್ ಮಾಡಿದ್ರ ನನ್ ಮೇಲೆ ಕೈ ಮಾಡಿದಾರೆ ಅದು ಇದಂತ ರಂಪಾಟ ಮಾಡ್ಬಿಡೋರು. ಎಕ್ಸಾಂಪಲ್ ಗೆ ನಿಮ್ಗೆ ಹೇಳ್ಬೇಕಾದ್ರೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಂತಹ ರಘು ಅವರು ಕೇವಲ ನೀನು ಅಂದಿದ್ ವಿಚಾರಕ್ಕೆ ಜಾನ್ವಿ ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಗೌರವ ನೀಡಬೇಕು, ನೀನು ಹೋಗು ಬಾ ಅನ್ನುವಂತ ನಿಯಮನೇ ಇಲ್ಲ, ನೀವು ಹೊರಗಡೆ ಹೋಗಿ ಅಂತ ಎಷ್ಟೆಲ್ಲ ಗಲಾಟೆ ಮಾಡಿದ್ರು ಕೇವಲ ನೀನು ಅಂದಿದ್ ವಿಚಾರಕ್ಕೆ. ಸೊ ಇನ್ ಕೇಸ್ ಏನಾದ್ರೂ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ರಿಷಾ ಅವ್ರು ಏನಾದ್ರು ಈ ತರ ಪದ ಬಳಕೆಗಳು ಮಾಡಿ ಕೈ ಏನಾದ್ರು ಮಾಡಿದ್ರೆ ನಿಜವಾಗ್ಲೂ ಬಿಗ್ ಬಾಸ್ ಮನೇಲಿ ಇವತ್ತಿನವರೆಗೂ ರಿಷಾ ಅವ್ರು ಇರ್ತಾ ಇರ್ಲಿಲ್ಲ. ಎಲ್ಲೋ ಒಂದ್ ಕಡೆ ನಿಜ ಹೇಳ್ಬೇಕು ಅಂದ್ರೆ ಗಿಲ್ಲಿ ಅವರಿಂದಾನೇ ರಿಷಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಇನ್ನ ಮುಂದುವರಿತಾ ಇದಾರೆ. ಆದ್ರೆ ಅರಿವು ಸಹ ಇಲ್ದಿರೋ ರಿಷಾ ಅವ್ರಿಗೆ ಇನ್ನ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡೇ ಹೋಗ್ತಾ ಇದಾರೆ. ಅಂಡ್ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಕೇವಲ ಇವರು 3 ಜನಗಳದಷ್ಟೇ ಅಲ್ಲ, ಧ್ರುವಂತ್ ಅವ್ರಿಗಾಗಿರ್ಬೋದು, ಮನೆಯಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳು ಯಾರೆಲ್ಲ ವ್ಯಕ್ತಿತ್ವನ ಕಳೆದುಕೊಂಡು ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗಿದ್ರು ಅವ್ರಿಗೆಲ್ಲ ಸರಿಯಾದಂತ ಚಾಟಿ ಏಟೆ ಬೀಳೋ ಸಂಭವ ಇದೆ. ಅಂಡ್ ಎಕ್ಸ್ಪೆಷಲಿ ಧ್ರುವಂತ್ ಅವ್ರಿಗಂತೂ ಇವತ್ತು ಸರಿಯಾದಂತಹ ಏನೋ ಮಾತಿನ ಚಾಟಿ ಏಟ್ ಇರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಏನು ಮೊದಲ 3-4 ವಾರಗಳು ತುಂಬಾ ಒಳ್ಳೆಯವ್ರ ತರ ಅವರು ಕಾಣಿಸ್ಕೊಳ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಆ ಒಂದು ವಿಚಾರವಾಗಿ ನೀವು ಒಳ್ಳೆಯವ್ರ ತರ ಜಾಸ್ತಿ ಒಳ್ಳೆಯವ್ರ ತರ ಕಾಣಿಸ್ಕೊಳ್ತಾ ಇದ್ರಿ ಅಂದಾಗ ತುಂಬಾನೇ ಅಸಮಾಧಾನ ತೋರಿಸ್ತಾ ಇದ್ರು. ನಾನ್ ಅಲ್ಲದನ್ನ ನಾನಾಗಿ ತೋರಿಸ್ತಾ ಇದಾರೆ ಬಿಗ್ ಬಾಸ್ ಅಂತ. ಬಟ್ ಅವ್ರು ಇವಾಗ ಏನ್ ಮಾಡ್ತಾ ಇದಾರೆ, ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಮಾತಾಡಿದ್ದಾಗಿರ್ಬೋದು, ಕಂಟೆಸ್ಟೆಂಟ್ ಗಳು ಮಾತಾಡಿದ್ದಾಗಿರ್ಬೋದು ನಿಜಾನೇ ಅಂತಾನೆ ಪ್ರೂವ್ ಮಾಡೋ ತರನೇ ಅವ್ರು ಇವಾಗ ಬಿಹೇವ್ ಮಾಡ್ತಾ ಇದಾರಲ್ವ. ಸೊ ಆ ಒಂದು ವಿಚಾರವಾಗಿ ಸಹ ಮಾತಾಡ್ಬೋದು. ಅಂಡ್ ಗಿಲ್ಲಿ ಅವ್ರ ಕೈಯಲ್ಲಿ ಧ್ರುವಂತ್ ಅವ್ರನ್ನ ಬೇಕು ಅಂತಾನೆ ಟ್ರೋಲ್ ಮಾಡಿಸಬಹುದು. ಯಾಕೆಂದ್ರೆ ಕಿಚ್ಚನ ಪಂಚಾಯತಿಯಲ್ಲಿ ನೀವೇನಾದ್ರೂ ನನ್ನ ವಿರುದ್ಧ ಕಾಮಿಡಿ ಮಾಡಿದ್ರೆ ನಾನು ಅಲ್ಲೇ ಕೈ ಎತ್ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ ಧ್ರುವಂತ್ ಅವರು. ಬಟ್ ಇದನ್ನ ಟೆಸ್ಟ್ ಮಾಡೋದಕ್ಕೆ ಧ್ರುವಂತ್ ಅವ್ರು ನೋಡೋಣ ಮಾತಾಡ್ತಾರ ಇಲ್ವಾ ಅಂತ ನೋಡೋದಕ್ಕಾದ್ರೂ ಸುದೀಪ್ ಸರ್ ಇಲ್ಲಿ ಗಿಲ್ಲಿ ಅವ್ರ ಕೈಯಲ್ಲಿ ಧ್ರುವಂತ್ ಅವ್ರ ವಿಚಾರವಾಗಿ ಕಾಮಿಡಿ ಮಾಡೋದಕ್ಕೆ ಹೇಳ್ಬೋದು ಅಂತ ನನಗೆ ಅನಿಸ್ತಾ ಇದೆ ಪರ್ಸನಲಿ. ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಇವತ್ತಿನ ಕಿಚ್ಚನ ಪಂಚಾಯತಿಯಲ್ಲಿ ಯಾವುದೆಲ್ಲ ವಿಚಾರಗಳ ಬಗ್ಗೆ ಸುದೀಪ್ ಸರ್ ಮಾತಾಡಬೇಕು, ಯಾವುದೆಲ್ಲ ವಿಚಾರಗಳ ಬಗ್ಗೆ ಕ್ಲಾಸ್ ತಗೊಬೇಕು, ಅಂಡ್ ಕಳೆದ ಕಿಚ್ಚನ ಪಂಚಾಯತಿಗಳನ್ನು ನೋಡ್ಕೊಂಡ್ರೆ ಈ ಒಂದು ಕಿಚ್ಚನ ಪಂಚಾಯತಿಯಲ್ಲಿ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಸುದೀಪ್ ಸರ್ ಮಾತಾಡ್ಬೇಕು ಅಂತ ನಿಮಗೆ ಅನಿಸ್ತಾ ಇದೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಪ್ರೋಮೋನ ನಾವು ನೋಡೋದಾದ್ರೆ 100% ಇವತ್ತಿನ ಎಪಿಸೋಡ್ ಅಂತ ಫೈರ್ ಆಗಿ ಇದ್ದೇ ಇರುತ್ತೆ. ಯಾಕಂದ್ರೆ ಕಳೆದ ವಾರ ಈ ವಾರ ಏನ್ ನಡೀತು, ಈ ವಾರ ನಡೆದಂತ ಪದಬಳಕೆಗಳಿಂದ ಕೂಡಿರುವಂತ ಇನ್ಸಿಡೆಂಟ್ ನೇ ಪ್ರೋಮೋ ಬಿಟ್ಟಿರೋದ್ರಿಂದ 100% ಮನೆ ಇರುವಂತ ಕಂಟೆಸ್ಟೆಂಟ್ ಗಳಿಗೆ ಸರಿಯಾದಂತಹ ಪಾಠ ಹೇಳುವಂತ ಪಂಚಾಯಿತಿ ಇರುತ್ತೆ. ಇವತ್ತು ಈ ಸೀಸನ್ ನ ಬೆಸ್ಟ್ ಪಂಚಾಯಿತಿ ಆಗುತ್ತೆ ಅಂತ ನನಗೆ ಪರ್ಸನಲ್ ಆಗಿ ಫೀಲ್ ಆಗ್ತಾ ಇದೆ. ಅಂಡ್ ಬಿಗ್ ಬಾಸ್ ಮೇಲೆ ಸಹ ಅಸಮಾಧಾನ ವ್ಯಕ್ತಪಡಿಸಬಹುದು ಸುದೀಪ್ ಸರ್. ನಾನು ಬಿಗ್ ಬಾಸ್ ಮೇಲೆ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನ ನಾಮಿನೇಷನ್ ಮಾಡಾದ್ಮೇಲೆ ನೀವು ಅವ್ರನ್ನ ಸೇವ್ ಮಾಡಿದ್ರು ನನ್ಗೆ ಇಷ್ಟ ಆಗಿದೆ ಅಂತ ಬಿಗ್ ಬಾಸ್ ಮೇಲೆ ಸಹ ಅಸಮಾಧಾನ ವ್ಯಕ್ತಪಡಿಸುವ ಸಂಭವ ಇದೆ. ಯಾಕೆಂದ್ರೆ ಸುದೀಪ್ ಸರ್ ಏನ್ ಹೇಳಿದ್ರು ಅಂದ್ರೆ ವ್ಯಕ್ತಿತ್ವವನ್ನು ಚೆಕ್ ಮಾಡುವಂತ ವಾರ ಇದು, ನಿಮ್ಗೆ ಎಲ್ಲಾರ್ಗು ವ್ಯಕ್ತಿತ್ವದ ಪ್ರಾಬ್ಲಮ್ ಇದೆ, ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಮಾತಾಡ್ಕೊಂಡಿಲ್ಲ, ಅವ್ರಿದ್ರೆ ಇವ್ರಿದ್ರೆ ಅವ್ರ ಅನ್ನೋ ತರ ಮಾತಾಡ್ತಾ ಇದ್ರಲ್ಲ. ಸೊ ನಿಮ್ಮ ವ್ಯಕ್ತಿತ್ವನ ನೀವು ತೋರಿಸ್ಕೊಂಡು ಉಳ್ಕೊಳ್ಳಿ ಅನ್ನೋ ತರ ಸುದೀಪ್ ಸರ್ ಹೇಳಿದ್ರಲ್ಲ. ಸೊ ಅದಕ್ಕೆ ಎಲ್ಲೋ ಒಂದ್ ಕಡೆ ಇವರು ಅಗೌರವ ತೋರದಂಗೆ ಬಿಗ್ ಬಾಸ್ ಮನೆಯಲ್ಲಿ 6 ಕಂಟೆಸ್ಟೆಂಟ್ ಸೇವ್ ಮಾಡಿರೋ ಸಹ ಸುದೀಪ್ ಸರ್ ಎಲ್ಲೋ ಒಂಚೂರು ಬೇಜಾರ್ ಆಗಿರ್ಬೋದು. ಸೊ ಆ ಒಂದು ವಿಚಾರವಾಗಿ ಸಹ ಅವರ ಒಂದು ಬೇಜಾರನ್ನ ವ್ಯಕ್ತಪಡಿಸಬಹುದು. ನೋಡೋಣ ಇವತ್ತಿನ ಎಪಿಸೋಡ್ ನಲ್ಲಿ. ಸೊ ಇವತ್ತಿನ ಎಪಿಸೋಡ್ ನ ಪ್ರೋಮೋ ಬಂದಿದ ತಕ್ಷಣ ಅಪ್ಡೇಟ್ ನನ್ನ ಕಡೆಯಿಂದ ಬೇಗ ಕ್ವಿಕ್ ರಿವ್ಯೂ ಇರುತ್ತೆ. ಅಂಡ್ ನನ್ನ ಚಾನಲ್ ನ ಮಿಸ್ ಮಾಡದೆ ವಿಸಿಟ್ ಮಾಡಿ, ಚಾನಲ್ ನಲ್ಲಿ ಲೈವ್ ಅಪ್ಡೇಟ್ಸ್ ಆಗಿರ್ಬೋದು ಅಂಡ್ ವೋಟಿಂಗ್ ರಿಸಲ್ಟ್ಸ್ ಆಗಿರ್ಬೋದು ಅಂಡ್ ಎಪಿಸೋಡ್ ನ ಇನ್ ಡೀಟೇಲ್ ಎಕ್ಸ್ಪ್ಲೈನ್ಡ್ ರಿವ್ಯೂ ಸಹ ನನ್ನ ಚಾನಲ್ ಇದೆ. ಮಿಸ್ ಮಾಡಿ ಚಾನಲ್ ವಿಸಿಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.